ಆತ್ಮೀಯ ಮಿತ್ರರೇ, ಅಜಯ್ ಮಾತಾಡ್ತಿದ್ದೀನಿ. ಉರಗ ರಕ್ಷಾ ನಮ್ಮ ಸ್ನೇಹಿತರಾದ ದೇವರಾಜ್ ಜೊತೆಗೆ ಇವತ್ತು ಕೆರೆ ಹಾವು ರಕ್ಷಣೆ ಮಾಡುವ ಪರಿಯನ್ನು ನಿಮ್ಮ ಜೊತೆ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ. ಸಾರ್ವಜನಿಕ ಸ್ಥಳದಲ್ಲಿ ತೊಂದರೆಗೊಳಪಟ್ಟ ಕೆರೆ ಹಾವು ರಕ್ಷಣೆ ಮಾಡ್ತಾ ಇದ್ದೀವಿ. ನೋಡಿ, ಪೂರ್ತಿ ಸಂಪೂರ್ಣ ಸಿಗಾಕೋಬಿಟ್ಟಿದೆ. ಮೇಲ್ಗಡೆ ಚರ್ಮದ ಲೇಯರ್ ಒಂದು ರೌಂಡು ಪೂರ್ತಿ ಕಚ್ಕೊಂಡಿದೆ, ಕಟ್ಟಾಗಿಲ್ಲ. ಹಾವಿನ ತಲೆ ಅಲ್ಲಿದೆ. ಕೆರೆ ಹಾವು ರೆಡ್ ಸ್ನೇಕು. ನಾಗದೇವನಹಳ್ಳಿ, ಬೆಂಗಳೂರು. ಕೆಲಸದ ನಿಮಿತ್ತ ಆ ಕಡೆ ಹೊರಟಾಗ ಸಾರ್ವಜನಿಕರ ಮನೆ ಹತ್ತಿರ ಕಬ್ಬಿಣದ ಜಾಲರದಲ್ಲಿ ಕೆರೆ ಹಾವು ಸಿಕ್ಕಾಕೊಂಡಿರೋದನ್ನು ಜನರು ಗುಂಪು ಕಟ್ಟಿದ್ದನ್ನು ಕಂಡು ಹೋದ ಹತ್ತಿರ ಇದನ್ನು ಕಂಡ ತಕ್ಷಣವೇ ಇದನ್ನು ರಕ್ಷಣೆ ಮಾಡಲೇಬೇಕು ಅಂತ ದೇವರಾಜ್ ಅವರಿಗೆ ಫೋನ್ ಮಾಡಿದೆ. ಇಮಿಡಿಯೇಟ್ಲಿ ಬಂದು ಸ್ಪಂದಿಸಿದರು. ಹಾಗೆಯೇ ನನಗೆ ಇದು ಪ್ರಥಮ ಬಾರಿ ರಕ್ಷಣೆ ಮಾಡಲಿಕ್ಕೆ ಧೈರ್ಯವನ್ನು ತುಂಬಿ ಮತ್ತು ರಕ್ಷಣೆ ಮಾಡುವ ವಿಧಾನವನ್ನು ತಿಳಿಸಿ ಖುದ್ದಾಗಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ನನಗೆ ಸಹಕಾರಿ ಮಾಡಿಕೊಟ್ಟ ನಮ್ಮ ಸ್ನೇಹಿತ ದೇವರಾಜ್ ಅವರಿಗೆ ಈ ಸಂದರ್ಭ ತುಂಬ ಹೃದಯದ ಧನ್ಯವಾದಗಳು. ಸೂಪರ್ ರೆಡಿ ಅಣ್ಣ. ಬಿಡು ಸೂಪರ್. ಏನಾಗಿಲ್ಲ, ಚಿಕ್ಕ ಪುಟ್ಟ ಗಾಯ, ಇದೆಲ್ಲ ಕ್ಯೂರಬಲ್, ಅದು ವಾಸಿ ಮಾಡ್ಕೊಳ್ಳುತ್ತೆ. ಓಕೆ, ಚೆನ್ನಾಗಿದೆ. ವಾಸಿ ಆಗುತ್ತೆ, ಏನಾಗಲ್ಲ. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ. ವಿಷವೆಂದರೆ ಹಾವಹಲ್ಲ, ರಸವಲ್ಲವೋ, ಆಸೆಗಿಂತ ಕರ್ಕೋಟಕ ವಿಷವಿಲ್ಲವೋ. ಸರ್ಪ ಕಚ್ಚಿ ವಿಷವು ಹತ್ತಿ ಕ್ಷಣಗಳಲ್ಲಿ ಮರಣ, ಆಸೆ ಹುಚ್ಚು ನೆತ್ತಿಗತ್ತಿ ಕ್ಷಣ ಕ್ಷಣವೂ ಹರಣ. ವಿಷವೆಂದರೆ ಹಾವಹಲ್ಲ, ರಸವಲ್ಲವೋ, ಆಸೆಗಿಂತ ಕರ್ಕೋಟಕ ವಿಷವಿಲ್ಲವೋ. ಇದು ಉಭಯವಾಸಿಯಾಗಿರೋದ್ರಿಂದ ನೀರು ಮತ್ತು ನೆಲ ಎರಡೂ ಕಡೆ ಇರೋದ್ರಿಂದ ಇದು ಪ್ರಕೃತಿಗೆ ನಾವು ಇದನ್ನು ಬಿಡ್ತಾ ಇದ್ದೀವಿ. ಇದು ಕಾಣ್ಬೋದು. Oi, Copa.